ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ತ್ರಿಷಾಸ್ ಹೋಮ್ ಮೇಡ್ ವೈಬ್ಸ್ ಚಾನೆಲ್. ಈ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಆಗಿ ರೆಡಿ ಆಗುವಂತ ಒಂದು ಬೆಳ್ಳುಳ್ಳಿ ಉಪ್ಪಿನಕಾಯಿ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಜಜ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಆಮೇಲೆ ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ತಗೊಂಡಿದ್ದೇನೆ. ಸಾಸಿವೆ ಒಗ್ಗರಣೆಗೂ ಬೇಕು, ಸೊ ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೇನೆ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ತಗೊಂಡಿದ್ದೇನೆ. ಒಂದು 4-5 ಟೇಬಲ್ ಸ್ಪೂನ್ ಆಯಿಲ್, 4-5 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಿಂಗ್ ಪೌಡರ್, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ವಿನಿಗರ್ ಅನ್ನ ತಗೊಂಡಿದ್ದೇನೆ. ಇವಾಗ ಇದಾದ ನಂತರ ಸಾಸಿವೆ ಮತ್ತೆ ಮೆಂತ್ಯನ ನಾನು ಚೆನ್ನಾಗಿ ಕೆಂಪಾಗೋ ತನಕ ಇದನ್ನ ಹುರ್ಕೊಳ್ತಾ ಇದ್ದೇನೆ. ಈಗ ಇದು ಪೌಡರ್ ಆದ ತಕ್ಷಣ ನಿಮ್ಗೆ ಬೇಕಾಗಿರೋದು 1 ಟೇಬಲ್ ಸ್ಪೂನ್ ಅಷ್ಟೇ ಪೌಡರ್. ಬಾಕಿ ಉಳಿದಿದ್ದನ್ನ ನೀವು ಒಂದು ಏರ್ಟೈಟ್ ಕಂಟೈನರ್ ಅಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಪ್ರತಿ ಸಲನೂ ನೀವು ಉಪ್ಪಿನಕಾಯಿ ಮಾಡುವಾಗ ಈ ಹುಡಿನ ನೀವು ಯೂಸ್ ಮಾಡ್ಕೊಳ್ಬಹುದು. ಇವಾಗ ಇದು ತಣ್ಣಗಾದ ನಂತರ ನಾನು ಈ ತರ ತರ್ತರಿಯಾಗಿ ಹುಡಿ ಮಾಡ್ಕೊಂಡು ತಂದಿದ್ದೇನೆ. ಇಷ್ಟು ಹುಡಿ ಮಾಡ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಒಂದು ಕಡಾಯಲ್ಲಿ ನಾನು ಆಯಿಲ್ನ ಹಾಕ್ಬಿಟ್ಟು ಈ ಬೆಳ್ಳುಳ್ಳಿ ಏನಿದೆ ಅದನ್ನ ಫ್ರೈ ಮಾಡ್ಕೊಳ್ತೇನೆ. ಒಂದು ಗೋಲ್ಡನ್ ಬ್ರೌನ್ ಆಗೋವಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ. ನಾನು ಬೆಳ್ಳುಳ್ಳಿನ ಶಾಪಿಂದ ತಂದ ತಕ್ಷಣನೇ ಅದನ್ನ ತೊಳೆದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಇದನ್ನ ಜಜ್ಕೊಂಡಿರುವಂಥದ್ದು. ನೀವು ಸಹ ಹಾಗೆ ಮಾಡಿ, ಯಾಕಂದ್ರೆ ಬೆಳ್ಳುಳ್ಳಿಯಲ್ಲಿ ತುಂಬಾ ಕೊಳೆ ಇರುತ್ತೆ, ಒಂಥರ ಕಪ್ಪಾಗಿರುತ್ತೆ. ಸೊ ಅದೆಲ್ಲ ಹೋಗ್ಬೇಕು. ಅದ್ರ ನಂತರ ನಾನಿವಾಗ ಇಲ್ಲಿ ಉಪ್ಪನ್ನ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕನೂ ಹುರ್ಕೊಂಡಿದ್ದೇನೆ. ಇವಾಗ ಇದಾಗಿದೆ, ಇದನ್ನ ಸೈಡಿಗೆ ಇಟ್ಕೊಳ್ತೀನಿ. ಇವಾಗ ಈ ಪ್ಯಾನ್ ಅಲ್ಲಿ ನಾನು ಸಾಸಿವೆ ಹಾಗೇನೆ ಸ್ವಲ್ಪ ಇಂಗನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಾಡಿಸ್ಕೊಳ್ತಾ ಇದ್ದೇನೆ. ಇವಾಗ ಇದರಲ್ಲಿ ನಾನು ಅಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೇನೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಖಾರ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಸ್ವಲ್ಪ ಉಪ್ಪಿನಕಾಯಲ್ಲಿ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ನೀವು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ ಮೀಡಿಯಮ್ ನನಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕೊಳ್ತಾ ಇದ್ದೇನೆ. ಸೊ ಖಾರ ಬೇಕು ಅಂದ್ರೆ ನೀವು ಮೆಣಸಿನ ಹುಡಿ ಖಾರ ಇರುತ್ತಲ್ಲ, ಅದನ್ನ ನೀವು ಉಪಯೋಗಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಎವರೆಸ್ಟ್ ತಿಕಾಲ್ ಅಲ್ಲಿ ಬರುತ್ತಲ್ಲ ಅದನ್ನ ಯೂಸ್ ಮಾಡಿದ್ದೇನೆ. ನೀವು ನಿಮ್ಗೆ ಯಾವ್ದು ಸಿಗುತ್ತೋ ಅದನ್ನ ಯೂಸ್ ಮಾಡ್ಕೊಳ್ಳಿ. ಇವಾಗ ನಾವೇನು ಮೆಂತೆ ಮತ್ತೆ ಸಾಸಿವೆನ ಹುಡಿ ಮಾಡ್ಕೊಂಡಿದ್ವಿ ಫ್ರೈ ಮಾಡಿ, ಅದನ್ನ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೇನೆ. ಇದು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ. ಸ್ವಲ್ಪ ಡಾರ್ಕ್ ಕಲರ್ ಆಗ್ತಿದ್ದ ಹಾಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತ ಬೆಳ್ಳುಳ್ಳಿನ ಇದರಲ್ಲಿ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ. ಲೋ ಫ್ಲೇಮ್ ಅಲ್ಲಿ ಇಟ್ಟು ಮಾಡ್ಬೇಕಾಗತ್ತೆ, ಇಲ್ಲದಿದ್ರೆ ಮಸಾಲೆ ಎಲ್ಲ ಸೀದೋಗ್ಬಿಡುತ್ತೆ. ಸೊ ಲೋ ಫ್ಲೇಮ್ ಅಲ್ಲಿ ನೀವು ಈ ಉಪ್ಪಿನಕಾಯಿ ಪ್ರೊಸೆಸ್ ಅನ್ನ ನೀಟಾಗಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಹೈ ಫ್ಲೇಮ್ ಅಲ್ಲಿ ಇಟ್ಟರೆ ಏನಾಗುತ್ತೆ ಅಂದ್ರೆ ಬೇಗ ಸೀದೋಗ್ಬಿಡುತ್ತೆ, ಸ್ಮೆಲ್ ಕೂಡ ಚೆನ್ನಾಗಿರಲ್ಲ, ಉಪ್ಪಿನಕಾಯಿ ಎಲ್ಲ ಹಾಳಾಗೋಗುತ್ತೆ. ಸೊ ನೀವು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಇದನ್ನ ಮಾಡಬೇಕಾಗತ್ತೆ. ನಾನಿವಾಗ ಇದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕ್ತಾ ಇದ್ದೇನೆ. ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಹಾಕ್ಕೊಳ್ಬೇಕಾಗತ್ತೆ.
ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನು ಲೋ ಫ್ಲೇಮಲ್ಲಿ ಎಲ್ಲನೂ ಮಾಡ್ತಾ ಇದ್ದೇನೆ ನಾನು ಸ್ಲೋ ಆಗಿ. ಇವಾಗ ವಿನಿಗರನ್ನು ಹಾಕ್ತಾ ಇದ್ದೇನೆ. ಈ ಬೆಳ್ಳುಳ್ಳಿ ಉಪ್ಪಿನಕಾಯಿ ನಿಮಗೆ ಗಂಜಿ ಒಟ್ಟಿಗೆ ತುಂಬಾನೇ ರುಚಿಯಾಗಿರುತ್ತೆ. ಗಂಜಿ ಮತ್ತು ಈ ಉಪ್ಪಿನಕಾಯಿ ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ. ಪ್ಲೀಸ್ ಇದನ್ನು ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ನೀವು ಈ ಥರ ಒಂದು ಉಪ್ಪಿನಕಾಯನ್ನು ಮಾಡಿಟ್ಕೊಂಡ್ಬಿಟ್ರೆ ನಿಮ್ಗೆ ಊಟದೊಟ್ಟಿಗೆ ಯಾವ ಪಲ್ಯನೂ ಬೇಡ, ಯಾವ ಚಟ್ನಿನೂ ಬೇಡ, ಅಷ್ಟು ಸೂಪರ್ ಆಗಿರುತ್ತೆ ಇದರ ಟೇಸ್ಟ್. ಈ ಒಂದು ಉಪ್ಪಿನಕಾಯಿ ಇದ್ದರೆ ಸಾಕು, ನೀವು 2 ತಟ್ಟೆ ಅನ್ನನ ಊಟ ಮಾಡ್ತೀರಾ, ಅಷ್ಟೊಂದು ಟೇಸ್ಟಿ ಆಗಿರುತ್ತೆ ಇದು. ಇವಾಗ ಈ ಉಪ್ಪಿನಕಾಯಿ ರೆಡಿ ಆಗಿದೆ. ನಾನು ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೇನೆ. ಇವಾಗ ಉಪ್ಪಿನಕಾಯಿ ತಣ್ಣಗಾಗಿದೆ. ನಾನಿವಾಗ ಇದನ್ನ ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿಡ್ತಾ ಇದ್ದೇನೆ. ನಾನು ಇದನ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತಾ ಇದ್ದೇನೆ. ನೀವು ಸಹ ಫ್ರಿಜ್ಜಲ್ಲೇ ಇಡಬೇಕಾಗತ್ತೆ. ಬೇಕಾದರೆ ನೀವು ಹೊರಗಡೆ ಕೂಡ ಇಡ್ಬೋದು. ಒಂದು ವಾರ ಇದು ಏನಾಗಲ್ಲ. 1 ವಾರದ ತನಕ ಇದು ಬಾಳಿಕೆ ಬರುತ್ತೆ. ಸೊ ಇದು 1 ವಾರದ ಮುಂಚೆನೇ ಖಾಲಿ ಆಗಿ ಹೋಗ್ಬಿಡುತ್ತೆ, ಅಷ್ಟೊಂದು ರುಚಿಯಾಗಿದೆ ಈ ಉಪ್ಪಿನಕಾಯಿ. ಸೊ ನೀವು ಉಪ್ಪಿನಕಾಯಿನ ಯೂಸ್ ಮಾಡುವಾಗ ಏನು ಸ್ಪೂನನ್ನು ಯೂಸ್ ಮಾಡ್ತೀರಿ ಅದು ಚೆನ್ನಾಗಿ ಕ್ಲೀನ್ ಆಗಿರುವಂಥದ್ದನ್ನೇ ಯೂಸ್ ಮಾಡಬೇಕಾಗತ್ತೆ. ಮತ್ತು ನೀರನ್ನು ತಾಗ್ಸೋದಕ್ಕೆಲ್ಲ ಹೋಗಬೇಡಿ, ಮತ್ತು ಇದರಲ್ಲಿ ಕೈಯೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಸ್ಪೂನನ್ನೇ ಯೂಸ್ ಮಾಡಿ, ಆಗ ತುಂಬ ದಿನ ಈ ಉಪ್ಪಿನಕಾಯಿ ಬಾಳಿಕೆ ಬರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಈ ರೆಸಿಪಿ ಹೇಗಿದೆ ಅಂತ ತಪ್ಪದೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್.